ಎಲ್ಲರಿಗೂ ಟಚ್ ಆಗುತ್ತೆ. ಎಮೋಷನಲಿ ಚೆನ್ನಾಗಿದೆ, ಕನೆಕ್ಟೆಡ್. ಏನು ಇಷ್ಟ ಆಯ್ತು ಸರ್? ಮೂವಿ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ, ಟೆಕ್ನಿಕಲಿ ಚೆನ್ನಾಗಿದೆ, ಹುಡುಗರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಹೊಸಬ್ರ ಥರ ಅನಿಸ್ತಿಲ್ಲ ಸರ್, ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ನಾವು ಕೂಡ ತುಂಬ ಸಿನಿಮಾ ನೋಡ್ತೀವಲ್ಲ, ಟೆಕ್ನಿಕಲಿ ಚೆನ್ನಾಗಿದೆ, ಎಲ್ಲಾದರೂ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಹೇಳಿದ್ನಲ್ಲ, ಕಮರ್ಷಿಯಲ್ ಫಿಲಮ್ಗಳಿಗೆ ಹೋಗಿ ಹೊಡೆದಾಟ ಬಡ್ದಾಟ, ಹೀರೋ ಹೀರೋಯಿನ್ನು ನಾನ್ ಸೆನ್ಸು, ಅದಕ್ಕಿಂತ ಒಂದು ಒಳ್ಳೆ ಪ್ರಯತ್ನ. ಮಾನವೀಯತೆ, ಮನುಷ್ಯ ಪ್ರಾಣಿಗಳ ಸಂಬಂಧದ ಬಗ್ಗೆ ಒಂದು ಒಳ್ಳೆ ಸೆನ್ಸಿಟಿವ್ ಇಶ್ಯೂ, ತುಂಬ ಚೆನ್ನಾಗಿತ್ತು. ವೆರಿ ಹ್ಯಾಪಿ. ಗುಂಡ ಮತ್ತು ನಾನು ನೋಡಿದ್ಮೇಲೆ ನೆಕ್ಸ್ಟು ಈ ಒಳ್ಳೆ ಪ್ರಯತ್ನ ಇದು. ಆಲ್ ದ ಬೆಸ್ಟ್. ಇಲ್ಲ, ಇನ್ನು ಸ್ವಲ್ಪ ಪಳಗಬೇಕು, ಬಟ್ ಅದನ್ನು ನಾವು ಗಮನಿಸಬೇಕಾದ ಅಂಶ ಇಲ್ಲ. ಏನಕ್ಕೆಂದರೆ ಇಲ್ಲಿ ಸಬ್ಜೆಕ್ಟ್ ಅಷ್ಟೇ ಮುಖ್ಯ. ಹುಡುಗರದ್ದು ಆ್ಯಕ್ಟಿಂಗ್ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ, ಚಿಕ್ಕ ಹುಡುಗರಿನ್ನ, ಬಟ್ ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಎಲ್ಲರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಸೂಕ್ತವಾಗಿರ್ತಕ್ಕಂತಹ ಈ ಒಂದು ಪೆಂಡೆಂಟ್, ಈ ಅದ್ಭುತವಾದಂಥ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದರೆ ಸಮಸ್ಯೆ ಎಂಬತಕ್ಕಂಥದ್ದನ್ನ ಮಂಜಿನಗಡ್ಡೆ ತರ ಕರಗಿಸ್ಕೊಳ್ಬಹುದು. ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್, ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಡಿವೈನ್ ಸ್ಟಾರ್ಸ್ ಪ್ರೊಟೆಕ್ಷನ್ ಪೆಂಡೆಂಟ್ ನ ಆರ್ಡರ್ ಮಾಡಿ. ಅದ್ಭುತವಾದ ಮೂವಿ ಅಣ್ಣ, ತುಂಬಾ ಚೆನ್ನಾಗೈತಿ, ತುಂಬಾ ಚೆನ್ನಾಗಿ ನೋಡಿದ್ವಿ ನಾವು. ಹೌದಾ, ಶ್ರೀ ವಿಜಯ ಕವರೇಜ್ ಮಾಡ್ದಲ್ಲಿ ತಿರುಗನ್ನಡ ನಾಡು ಅಂತೇಳಿ, ಅದರಲ್ಲಿ ಕೊಪ್ಪಳನೂ ಕೂಡ ಬಂದು ಅಂತ ಅದ್ಭುತವಾದ ಭಾಷೆ ತಗೊಂಡಾರ. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ದಯವಿಟ್ಟು ನೋಡ್ರಿ. ಚೆನ್ನಾಗಿದೆ ಸರ್ ಮೂವಿ ಎಲ್ಲ. ನಾವು ಕೊಪ್ಪಳದವರು, ನಮ್ಮ ಕಲಾವಿದರು, ನಮ್ಮದು ಬೆಂಬಲ ಯಾವಾಗಲೂ ಇರುತ್ತೆ. ಅದೇ ಥರ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್ ಮೂವಿ, ನಮ್ಮ ಕಡೆ ಮೂವಿ ಎಲ್ಲ ಬಂದು ನೋಡಿ, ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಆ್ಯಕ್ಚುಲಿ ಪಪ್ಪಿ ಚೆನ್ನಾಗಿದೆ, ಆಮೇಲೆ 2 ಹುಡುಗರು ಇದ್ದಾರಲ್ಲ, ಅವ್ರು ತುಂಬ ಚೆನ್ನಾಗಿದೆ. ಮಸ್ತ್ ಮೂವಿ, ನ್ಯಾಚುರಲ್ ಆಗಿದೆ, ಗುಡ್ ಫೀಲಿಂಗ್, ಚೆನ್ನಾಗಿದೆ. ಅವಕಾಶ ಕೊಡಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಪಪ್ಪಿ ಟೀಮ್. ಅಂತಪ್ಪ ಸಂಗ್ಳೂರಿಗೆ, ಪ್ರೊಡ್ಯೂಸರ್ ಹಾಗೂ ನಮ್ಮ ಮಲ್ಲಿ ಅವರಿಗೆ, ಡೈರೆಕ್ಟರ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಾವು ಮಂಡ್ಯದವರು, ನಾವು ಮಾತಾಡೋ ಭಾಷೆ ಏನೆಲ್ಲ ಬಡಿದೆ ಅಂತ. ಉತ್ತರ ಕರ್ನಾಟಕದ ಓಟ್ ಸೋಳ ಮಗನ ಅಂತಾರೆ, ಮಾತಾಡ್ತಾರೆ. ಆದರೆ ಆ ಭಾಷೆ ಕೇಳೋಕ್ಕೆ ಚೆಂದ ಹೋದ್ರು. ಸೊ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಒಂದು ಆಳವಾಗಿ ಗಾರೆ ಕೆಲಸ ಮಾಡೋರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಮಲ್ಲಿ ಸರು. ಒಳ್ಳೆಯದಾಗಲಿ ಅಂತ. ಎಲ್ಲ ಒಂದು ಹೊಸ ಪ್ರತಿಭೆ ಬರಬೇಕು. ಈ ಥರ ಮೂವಿಗಳು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯದ ಸ್ಟೋರಿ ಇದು. ಸೊ ಎಲ್ಲರೂ ಬಂದು ನೋಡಲಿ, ಎಲ್ಲ ಅಷ್ಟೇ ಹೊಸ ಟೀಮ್ಗೆ ಒಳ್ಳೆಯದಾಗಲಿ ಅಂತ. ಚೆನ್ನಾಗಿದೆ ಮೂವಿ, ನೋಡ್ಬೋದು ಸರ್. ಕಲಾಭಿಮಾನಿಗೆ, ಕಲಾಬಂಧುಗಳಿಗೆ, ರಸಿಕರಿಗೆ ಒಳ್ಳೆಯ ಚಲನಚಿತ್ರ ಇದು. ಚೆನ್ನಾಗಿ ಮೂಡಿ ಬಂದಿದೆ. ನಾವು ಉತ್ತರ ಕನ್ನಡ ಮಂದಿ ಇಂಥ ಪ್ರತಿಭೆಗಳು ಬೆಳೀತಾ ಇರಬೇಕು. ಅಂದರೆ ನಮಗೆ ಎಷ್ಟೋ ಕನಸುಗಳು ನೆನಸಾಗುತ್ತೆ. ಯಾಕಂದರೆ ಭಾಳ ಪರಿಚಯ ಇರಲ್ಲ ಮಂದಿಗೆ ಉತ್ತರ ಕನ್ನಡ ಬಗ್ಗೆ ಭಾಳ ಹೆಮ್ಮೆ ಇರಲ್ಲ. ಇವಾಗ ಈ ಥರ ಪಿಕ್ಚರ್ ಮೂಡಿದ್ರಿಂದ ನಮಗೆ ಉತ್ತರ ಕರ್ನಾಟಕ ಮಂದಿ ಭಾಳ ಬಿಂಬಿಸ್ತಾರೆ ಮತ್ತು ನಮ್ಮನ್ನು ರೆಕಗ್ನೈಸ್ ಮಾಡಿ ಒಳ್ಳೆ ಉತ್ತಮ ರೀತಿಯಲ್ಲಿ ಮೆರೆಸ್ತಾರೆ. ನಾವು ಸಿಕ್ಕಾಪಟ್ಟೆ ಸಿನಿಮಾ ನೋಡಿದ್ವಿ, ಇದೊಂದು ಒಂಥರ ಸೆಂಟಿಮೆಂಟಿಕ್ ಮತ್ತು ಎಮೋಷ್ನಲ್ ಇದೆ. ಈ ಥರ ಫಿಲ್ಮ್ ಬೇಕು ನಮ್ಮ ಇಂಡಸ್ಟ್ರಿಗೆ. ಯಾಕಂದರೆ ಎಲ್ಲ ಈಗ ಪಬ್ ಇಬ್ಬೆಲ್ಲ ಇದ್ದಿದೆ, ಯಾವಾಗ ಡ್ಯಾನ್ಸ್ ಇದ್ದಿದೆ, ಟ್ರೆಂಡ್ ಇದ್ದಿದೆ. ಬಟ್ ಇವಾಗೆಲ್ಲ ಹೊಸ ಟ್ರೆಂಡ್, ಈ ಥರ ಹೊಸ ಫಿಲ್ಮ್ ಬಂದರೆ ಎಲ್ಲ ಫ್ಯಾಮಿಲಿ ಥರ ಬಂದು, ಇವಾಗ ಸಣ್ಣ ಹುಡುಗರು ಬಂದು, ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಡಾಗ್ಸ್ ಬಗ್ಗೆ ಪ್ರೀತಿ ಇರುತ್ತೋ, ಪೆಟ್ಸ್ ಬಗ್ಗೆ ಭಾಳ ಇದಿರುತ್ತೋ ಅವ್ರು ಬಂದು ಚೆನ್ನಾಗಿ ಒಳ್ಳೆ ರೀತಿನ ಮೂರು ಬಂದು ಚೆನ್ನಾಗಿ ಮಾಡೋದು. ನಾವು ಚಲನಚಿತ್ರ ಒಳ್ಳೆ ಯಶಸ್ವಿಯಾಗಿ ಕಾಣಬೇಕಂತ ನನ್ನ ಆಸೆ. ಸಿನಿಮಾ ತುಂಬ ಇಷ್ಟ ಆಯಿತು. ಆಮೇಲೆ ಲಾಸ್ಟ್ ಎಮೋಷ್ನಲ್ ಸೀನು ತುಂಬ ಇಷ್ಟ ಆಯಿತು. ನನಗೂ ಅಳು ಬಂತು. ಕಾಮಿಡಿ ಇಷ್ಟ ಆಯಿತು, ಮತ್ತು ಉತ್ತರ ಕರ್ನಾಟಕ ಸ್ಲ್ಯಾಂಗು ಎಲ್ಲ ಇಷ್ಟು. ಸಿನಿಮಾ ಪೂರ್ತಿ ಸಖತ್ತಾಗಿತ್ತು. ಮಾತ್ರ ಚಂದಿತ್ತು, ಮಸ್ತ್ ಇತ್ತು. ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿದ್ವಿ. ಸೊ ಯಾವ ಮೂಮೆಂಟು ಬೇಜಾರಾಗಿಲ್ಲ ಇಲ್ಲಿ. ಸೊ ಎಮೋಷ್ನಲ್ ಇದೆ, ಹಾರ್ಟ್ ಟಚಿಂಗ್ ಇದೆ, ಮತ್ತು ಸಾಂಗ್ ಕೂಡ ಚೆನ್ನಾಗಿದೆ. ಒಂದು ಸಾಂಗ್ ಇದೆ, ಚೆನ್ನಾಗಿದೆ. ಅದು ಕಾಲು ಕೆಟ್ಟೈತೆ ಅಂತ ಮಸ್ತ್ ಇದೆ. ಉತ್ತರ ಕನ್ನಡ ಶೈಲಿಯಲ್ಲಿ ಮಸ್ತ್ ಬಂದಿದೆ. ಪಿಕ್ಚರ್ ಸಕ್ಸಸ್ ಆಗಿದೆ. ಆಲ್ ದ ಬೆಸ್ಟ್ ಸರ್. ಹೇಗೆ ಸಿನಿಮಾ? ಪಿಕ್ಚರ್ ಭಾಳ ಚೆನ್ನಾಗಿದೆ, ಭಾಳ ಒಳ್ಳೆ 100% ಗ್ಯಾರಂಟಿ. ಈಗಿನ ಮಾಡಲ್ ಪ್ರಕಾರ ಚೆನ್ನಾಗಿ ತೊಗೊಂಡಿದ್ದಾರೆ. ಮೊದಲೇ ನಕ್ ಸಾಕಾಗ್ತದೆ, ಕಡೆಗೆ ಕಣ್ಣ ನೀರು ಬರ್ತದೆ ಎಲ್ಲರಿಗೂ. ಒಳ್ಳೆ ಪಿಕ್ಚರು, ಎಲ್ಲರ ಬ್ಯಾಗು ಹೆಸರುವಾಸಿ ಪಿಕ್ಚರ್. ಯಾರ್ಯಾರಿಗೆ ಸಿನಿಮಾ ನೋಡ್ಬೋದು ಸರ್? ಮಕ್ಕಳಿಂದ ಹಿಡಿದು ಹಿರಿಯರು
ಸಣ್ಣವರು ದೊಡ್ಡವರು ಎಲ್ಲರೂ ನೋಡೋಕ್ಕೆ ಅವಕಾಶ ಇದೆ. ನೋಡಿ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತದೆ ಪಿಕ್ಚರ್. ಇಲ್ಲ, ನಾಯಿನ್ನು ಆ ಹುಡುಗ ಮಾಡಿದ್ದು ಮತ್ತು ಆ ರಿಕಾರ್ಡ್ ಹಾಡಿದಾರಲ್ಲ, ಒಳ್ಳೆ ರಿಕಾರ್ಡ್. ಈಗಿನ ತಕ್ಕ ಮಾಡಲ್ ಐತಿ ರಿಕಾರ್ಡ್, ಅಷ್ಟು ಚೆನ್ನಾಗೈತೆ ರಿಕಾರ್ಡ್. ಥ್ಯಾಂಕ್ ಯು. ಇದು ಆಕ್ಚುಲಿ ಉತ್ತರ ಕರ್ನಾಟಕದ ಜನರ ಜೀವನ ಶೈಲಿಯನ್ನು ಹೇಳಲು ಪ್ರಯತ್ನಿಸಿದ್ದಾರೆ. ಇದರಲ್ಲಿ ಅವರು ಹಣಕ್ಕಿಂತ ಜಾಸ್ತಿ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ ಎಂದು ನನ್ನ ಅನಿಸಿಕೆ. ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲ ಜನರನ್ನು ಉಳಿಸಿ ಹಾಗೂ ಚಿತ್ರರಂಗವನ್ನು ಬೆಳೆಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಎಲ್ಲರೂ ಮನುಷ್ಯನ ಮನಸ್ಥಿತಿಯ ಬಗ್ಗೆ ಇದೆ. ಹಣಕ್ಕೆ ಬೆಲೆ ಇರಲ್ಲ ಇದರಲ್ಲಿ. ಮನುಷ್ಯತ್ವಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಮುಗ್ಧ ಮನಸ್ಸುಗಳ ಜೀವನ ಹೇಗಿರುತ್ತೆ ಅನ್ನೋದನ್ನ ಅತಿ ಚೆನ್ನಾಗಿ ಅವರು ನಿರೂಪಣೆ ಮಾಡಿದ್ದಾರೆ. ಈಗಿನ ಜನಜೀವನ ಅವಸ್ಥೆ ಬಗ್ಗೆ ಒಂದು ಸಾರು ಕೂಡ ಹಾಡು ಪ್ರತಿಯೊಬ್ಬ ಮನುಷ್ಯನಿಗೂ ಈ ಹಾಡು ಅನ್ವಯಿಸುತ್ತೆ. ನಮ್ಮ ಜೀವನ ಶೈಲಿ ಹೇಗಿತ್ತು ಮೊದಲು, ಇವಾಗ ಹೇಗಿದೆ, ಪ್ರತಿಯೊಂದು ಅಣುವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪಪ್ಪಿ ಮೂವಿ ಏನಿದೆ, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಭಾಳ ಸೊಗಡಿನ ಭಾಷೆ. ಸೊ ಇದರಲ್ಲಿ ನಮ್ಮ ಪಪ್ಪಿ ಅಂದರೆ ಪೆಟ್ ನಾಯಿ ಏನಿದೆಯಲ್ಲ, ಆ ಸ್ಟೋರಿ ಭಾಳ ಚೆನ್ನಾಗಿದೆ, ಮೂಡಿ ಬಂದಿದೆ. ಸೊ ಸಾಂಗ್ ಅಂತೂ ಕಾಲ ಕೆಟ್ಟೈತಂತ ಸಾಂಗ್ ಭಾಳ ಫೇಮಸ್ ಆಗಿದೆ. ಸೊ ಎಲ್ರಿಗೂ ಏನಂತಂದರೆ ಈ ಮೂವಿ ನೋಡಿ, ಉತ್ತರ ಕರ್ನಾಟಕ ಮೂವಿ ಎಲ್ಲರೂ ಪ್ರೋತ್ಸಾಹಿಸಿ. ಸೊ ಇನ್ನೂ ಭಾಳ ಹೆಂಗೆ ಸೆಂಟಿಮೆಂಟ್ ಎಂಡಿಂಗಲ್ಲಿ ಎಲ್ಲರೂ 100% ಕಣ್ಣಲ್ಲಿ ನೀರು ಬರುತ್ತೆ. ಸೊ ಭಾಳ ಕಾಮಿಡಿ ಆ್ಯಂಡ್ ಎಮೋಷನ್ ಮೂವಿ. ಸೊ ಎಲ್ಲರೂ ಪ್ಲೀಸ್ ವಾಚ್ ಪಪ್ಪಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಭಾಳ ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕದ ಭಾಷೆನೆಲ್ಲ ತಗೊಂಡಿದ್ದಾರೆ. ಇದು ಮಾಡಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹೇಗಿತ್ತು ಪಪ್ಪಿ ಸಿನಿಮಾ? ಚೆನ್ನಾಗಿತ್ತು. ಸೊ ಪಪ್ಪಿ ಮೂವಿ ಹೆಂಗಿತ್ತಂದ್ರೆ ಭಾಳ ಚಲೋ ಇತ್ತು. ಇಟ್ ಶೋಸ್ ಸಿಟಿಯವರಾಗಲಿ ಹಳ್ಳಿಯವರಾಗಲಿ ಎಲ್ಲರೂ ಪಪ್ಪಿಗೆ ಅಫೆಕ್ಷನ್ ತೋರಿಸ್ತಾರ, ಅಷ್ಟು ಲೈಕ್ ಮಾಡ್ತಾರ. ಇದು ಯಾರ ಲೈಫ್ನಾಗ ಬೆಳೆದು ಒಟ್ಟ ಬೋರಿಂಗ್ ಇರಲ್ಲ. ಇದ್ರ ಜೊತೆ ಟೈಮ್ ಹೆಂಗೆ ಕಳಿತೈತಿ ನಮಗೆ ಗೊತ್ತಾಗಲ್ಲ. ಪಪ್ಪಿನ ಕರ್ಕೊಂಡ್ ಬಂದಿದ್ದೀರಾ? ಹಾಂ, ಇದ್ರ ಬೇಬಿ ಮೂವಿ ಏನು ಮಾಡೈತಲ್ಲ, ಬೇಬಿ ಇದು ಓನ್ ಬೇಬಿ. ಫುಲ್ ಟಾಪ್ ಎಲೆ ಅಡಿಕೆ ಸುಣ್ಣ ಕೆಂಪೊಳದಿ ಬಣ್ಣ ಅವನವನ್ ತಲೆ ಮೇಲೆ ತಲೆ ಬಿಳಿ ಈ ಸಲ ಕಪ್ RCB ಗೆಲ್ಲಿ. ಸೂಪರ್. ಎಲೆ ಅಡಿಕೆ ಸುಣ್ಣ ಕೆಂಪೊಳದಿ ಬಣ್ಣ ಅವನವನ್ ತಲೆ ಮೇಲೆ ತಲೆ ಬಿಳಿ ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಹಂಪಿ ಒಳ್ಳೆ ಸುದ್ದಿ ಐತಿ, ನಮ್ ಜನಗಳ ಮನ ಚಲೋ ಐತಿ. ಖಾಲಿದ ಮನೆ ಕೂತ್ ಏನ್ ಮಾಡೋದೈತಿ. ಒಂದ್ಸಲ ಥಿಯೇಟರ್ ಬಂದ್ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ಚ ಐತಿ. ಜೈ ಪಪ್ಪಿ. ಜೈ ಪಪ್ಪಿ.